ನಟ ಕಿಶೋರ್ ಅವರನ್ನು ನಾವು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೋಡಿರ್ತೀವಿ. ರೈತರಾಗಿ ಬೆವರು ಇಳಿಸೋದನ್ನು ನೋಡಿದ್ದೀವಿ. ಆದರೆ ಇವತ್ತು ಒಂದು ಡಿಫರೆಂಟ್ ಪ್ಲೇಸ್ಗೆ ಬಂದಿದ್ದಾರೆ. ಎಲ್ಲಿ ಅನ್ನುವಂಥದ್ದು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಜೊತೆಗೆ ಕಿಶೋರ್ ಅವರು ಅಷ್ಟು ಸುಲಭವಾಗಿ ಕೈಗೆ ಸಿಗೋದಿಲ್ಲ. ಯಾವಾಗ ಫೋನ್ ಸ್ವಿಚ್ ಆಫ್ ಇರುತ್ತೆ, ಯಾಕಂದರೆ ಅವರು ಅಷ್ಟು ಕೆಲಸದಲ್ಲಿ ತೊಡಗಿಸ್ಕೊಂಡು ಬಿಟ್ಟಿರ್ತಾರೆ. ಇವತ್ತು ಕಿಶೋರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಒಂದು ಡಿಫ್ರೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸರ್. ನಿಮ್ಮನ್ನು ನೋಡ್ತಾ ಇದ್ದರೆ ನಾವು ಸಿನಿಮಾ ನಮಗೆ ನೆನಪಾಗ್ತವೆ, ಹೌದು. ಬಟ್ ನೀವು ಅದರಿಂದಲೂ ಅದನ್ನು ಮಾಡಿಕೊಂಡು ಎಲ್ಲದರಲ್ಲೂ ಸಕ್ರಿಯರಾಗಿದ್ದೀರಾ. ಹೇಗಿದೆ ಸರ್ ಲೈಫ್, ಹೇಗೆ ನಡೀತಾ ಇದೆ ನಿಮ್ಮದು? ಚೆನ್ನಾಗಿದೆ. ಎಲ್ಲಿವರೆಗೂ ಜನ ಖುಷಿಯಿಂದ ಸಂತೋಷದಿಂದ ಪ್ರೀತಿಯಿಂದ ಇರ್ತಾರೋ ಅಲ್ಲಿವರೆಗೂ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಸರ್, ಈ ರೀತಿಯ ಕುಶಲಕರ್ಮಿಗಳ ಒಂದು ಪ್ರದರ್ಶನ ನೋಡ್ತಾ ಇದ್ದರೆ ಖುಷಿ ಅನಿಸುತ್ತೆ. ಅಂದರೆ ವಿವಿಧ ರಾಜ್ಯಗಳ ವಿವಿಧ ಭಾಗದಲ್ಲಿರುವಂತಹ ಒಂದು ಪ್ರತಿಭೆಗಳು ಇಲ್ಲಿ ಎಲ್ಲ ಮಕ್ಕಳೇ ಅಂದರೆ ಒಂದೇ ಸರಿ ಸೇರಿಕೊಂಡಾಗ ನಿಜಕ್ಕೂ ನೋಡೋಕ್ಕೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಸಿಗ್ದಂಗೂ ಆಗುತ್ತೆ. ನಿಮಗೇನು ಅನಿಸುತ್ತೆ? ನಿಜ, ನೀವು ಹೇಳಿದ್ದೇನೆ ನಾನು ಹೇಳಬೇಕಾಗತ್ತೆ. ಅದನ್ನೇ ರಿಪೀಟ್ ಮಾಡೋದು ಬೇಡ. ನಿಜವಾಗ್ಲೂ ಖುಷಿ ಅನಿಸುತ್ತೆ. ಇದು ಆ್ಯಕ್ಚುಲಾಗಿ ತರಾಶಾ ಶುರುವಾಗಿದ್ದು ಕೋವಿಡ್ ಕಾಲದಲ್ಲಿ, ಯಾವಾಗ ಆರ್ಟಿಸನ್ಸ್ಗೆಲ್ಲ ಕೆಲಸ ಇಲ್ಲದೆ ಹೋಯಿತು, ಜನಗಳ ಸಂಪರ್ಕನೇ ಹೊರಟೋಯ್ತು. ಆ ಥರ ತುಂಬ ಕಷ್ಟಪಡ್ತಾ ಇದ್ದ ಸುಮಾರು ಕುಶಲಕರ್ಮಿಗಳನ್ನ ಅವ್ರುಗಳನ್ನ ಒಗ್ಗೂಡಿಸಿ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು, ಈ ಥರದ ಒಂದು ಇದು ಕೊಟ್ಟು ಜನಗಳ ಜೊತೆ ಕನೆಕ್ಟ್ ಮಾಡುವಂಥ ಕೆಲಸ ಅವ್ರು ಶುರು ಮಾಡಿದ್ರು. ಇದ್ರ ಮೂಲಕ ಇನ್ನೊಂದು ಏನಾಗಿದೆ ಅಂದರೆ, ನಾವು ಅದುವರೆಗೂ ನಮ್ಮ ಯಾಂತ್ರಿಕ ಬದುಕಿನಲ್ಲಿ ಕಳೆದುಕೊಂಡಿದ್ದ ಜೀವನದ ಸೌಂದರ್ಯವನ್ನು ನೋಡುವ ನೋಟ ಇದೆಯಲ್ಲ, ಅದು ಕೋವಿಡ್ ಟೈಮಲ್ಲಿ ತುಂಬ ಬದಲಾಯಿತು. ಮತ್ತೆ ವಾಪಸ್ ಹೋಗ್ಬಿಟ್ಟಿದ್ದೀವಿ ಈಗ. ಬಟ್ ಸ್ಟಿಲ್ ಅದೊಂದು ಇದೆಯಲ್ಲ, ಆ ನೆನಪುಗಳಿದೆಯಲ್ಲ, ಖಂಡಿತ ಯಾವತ್ತೋ ಒಂದು ದಿವಸ ವಾಪಸ್ ಅಲ್ಲಿಗೆ ಹೋಗ್ತೀವಿ. ಅದು ಜೀವನದ ಸೌಂದರ್ಯ ನೋಡೋದು ಅಂತ ಮಾತ್ರ ಅಲ್ಲ, ಬರೀ ಸೌಂದರ್ಯ ಆರಾಧನೆಯೋ ಅಥವಾ ಒಂದು ಲಕ್ಸುರಿಯೋ ಆಗದೆ, ಅದು ಜೀವನದ ಪ್ರತಿನಿತ್ಯದ ಕೆಲಸ ಆಗಬೇಕು. ನಾವು ಬದುಕೋದು ಏನಕ್ಕೆ, ಫೈನಲಿ ಖುಷಿಯಾಗಿರೋದಕ್ಕಷ್ಟೇ ಅಲ್ಲ. ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಎಲ್ಲರೂ ಖುಷಿಯಾಗಿದ್ದರೆ, ನಾವು ಎಲ್ರಿಗೂ ಮಕ್ಳಿಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರು ಖುಷಿಯಾಗಿದ್ದರೆ ಸಾಕಪ್ಪ. ಖುಷಿಯಾಗಿರೋದಕ್ಕೆ ಬರೀ ಹಣ ಮಾತ್ರ ಸಾಕು. ಸಂತೋಷ ಅದು ಇಟ್ಸ್ ಅ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ. ಖುಷಿ ಅನ್ನೋದು ಒಂದು ಮನಸ್ಸಿನ ಒಂದು ಸ್ಥಿತಿ. ಅದು ಆ ಸ್ಥಿತಿಗೆ ಬರೋದಕ್ಕೆ ನಮ್ಮ ಮನಸ್ಥಿತಿ ಆ ಥರ ಇರಬೇಕಾಗತ್ತೆ. ಸೌಂದರ್ಯ ನೋಡಬೇಕಾಗತ್ತೆ, ಸೌಂದರ್ಯನ ಅನುಭವಿಸ್ಬೇಕಾಗತ್ತೆ, ಸೌಂದರ್ಯನ ಅಪ್ರಿಷಿಯೇಟ್ ಮಾಡಬೇಕು. ನೀವು ಅದನ್ನ ಮೆಚ್ಚಿ ಅದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ಜೀವನದಲ್ಲಿ ಬೇಕಾದಷ್ಟಿದೆ, ನಮ್ಮ ಸುತ್ತ ಬೇಕಾದಷ್ಟು ಸೌಂದರ್ಯ ಇದೆ, ಮನುಷ್ಯರಲ್ಲಿದೆ, ವಸ್ತುಗಳಿದೆ, ಎಲ್ಲದಿದೆ. ಅದು ಭಾರತ ಅಂತೂ ನಿಮಗೆ ಸೌಂದರ್ಯದಲ್ಲಿ ಅತೀ ಉತ್ಕೃಷ್ಟವಾದ ನಾಡು ಅಂತ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾರತದಷ್ಟು ಶ್ರೀಮಂತ ದೇಶ ಎಲ್ಲೂ ನಿಮಗೆ ಇವೆ. ಆಫ್ರಿಕಾ ಇದೆ, ಆ ಕಡೆ ಸೌತ್ ಅಮೇರಿಕಾ ಇದೆ, ಅದೆಲ್ಲ ಇವೆ. ಬಟ್ ಸ್ಟಿಲ್ ಭಾರತ ಕಲ್ಚರ್ಲಿ ಕೂಡ ಎಲ್ಲ ವಿಷಯಗಳಲ್ಲೂ ತುಂಬ ಶ್ರೀಮಂತವಾದ ದೇಶ. ಅಷ್ಟು ಶ್ರೀಮಂತಿಕೆನ ಮರೆತು ಇವತ್ತು ಯಾವುದ್ಯಾವುದೋ ಕ್ಷುಲ್ಲಕ ಕಾರಣಗಳಿಗೆ ನಾವು ಹೊಡೆದಾಡಿಕೊಂಡು, ರಾಜಕೀಯ ಮಾಡಿಕೊಂಡು, ಜಾತಿ ಧರ್ಮಗಳನ್ನು ಭೇದ ಮಾಡಿಕೊಂಡು ಮನುಷ್ಯನನ್ನೇ ದ್ವೇಷಿಸುವ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಎಷ್ಟು ಕುರುಡರಾಗಿದ್ದೀವಿ ನಾವು ಅಂತ. ಇಷ್ಟೊಂದು ಸೌಂದರ್ಯ ನಮ್ಮ ಸುತ್ತ ಇದ್ದು ಅದನ್ನು ನೋಡದೇ ಇರೋಷ್ಟು ಕುರುಡರಾಗೋಗ್ಬಿಡ್ತೀವಿ. ಸೊ ಅದನ್ನು ನೋಡೋದಕ್ಕೆ ಇವೆಲ್ಲ ಕಲಿಸ್ಕೊಡ್ತವೆ ಅಂತ ನನಗನ್ಸುತ್ತೆ. ಒಬ್ಬೊಬ್ಬ ಕುಶಲಕರ್ಮಿಯು ಈಗೆಲ್ಲೇ ಒಂದು ಇದು ಕೇಳ್ತಾರೆ, ಆ ಪೇಂಟಿಂಗ್ ಜೊತೆಗೆ ಹಾಡು. ಹಾಗೆಲ್ಲ ಇಷ್ಟೊಂದು ಜೀವನದ ವೇಗ ಇಷ್ಟಿರಲಿಲ್ಲಲ್ಲ, ಇಷ್ಟು ದುಡ್ಡು ಬೇಕಾಗಿರಲಿಲ್ಲ, ಸಂಪಾದನೆ ಮಾಡಬೇಕಾಗಿರಲಿಲ್ಲ, ತುಂಬ ಪುಟ್ಟ ಬದುಕುಗಳಾಗಿರ್ತಾಯಿತ್ತು. ಆಗ ಇದನ್ನೆಲ್ಲ ಅನುಭವಿಸೋಕ್ಕೆ ಸಮಯ ಇರ್ತಾಯಿತ್ತು, ಇರಬೇಕು. ಆ್ಯಕ್ಚುಲಾಗಿ ಜೀವನ ಅಂದರೆ ಅಷ್ಟೇ ತಾನು, ಏನು ಬೇಕು ನಮಗೆ ಖುಷಿಯಾಗಿರೋದು ಅಷ್ಟೇ ತಾನೆ. ಖುಷಿಯಾಗಿರೋದಕ್ಕೆ ಬರೀ ದುಡ್ಡು ಸಿಕ್ಕಿದ್ರೆ ಈಗ ಒಂದು ಈ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಏನು ಪ್ರೊವೈಡ್ ಮಾಡ್ತಾರೆ, ನಮಗೆ ಕೊಡ್ತಾ ಇದೆ, ಅಷ್ಟೊಂದೆಲ್ಲ ಸಲಕರಣೆಗಳನ್ನ ತೊಗೊಂಡ್ಬಿಟ್ಟು ಖುಷಿಯಾಗಿರ್ತೀವಿ ಅಂತ ಅದು ನನಗನ್ಸುತ್ತೆ. ಜೊತೆಗೆ ನೀವು ಸುಮ್ಮನೆ ಒಂದು ಸ್ವಲ್ಪ ದಿವಸ ಕೂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಅದೆಲ್ಲ ಪೊಳ್ಳು ಸಂತೋಷಗಳು. ನಿಜವಾದ ಸಂತೋಷ, ನಿಜವಾದ ಸೌಂದರ್ಯನ ನೀವೇನೂ ಖರ್ಚು ಮಾಡದೆ ಆನಂದಿಸೋದಲ್ಲೇ ಇದೆ. ಅವ್ರು ಹಾಡ್ತಾ ಇದ್ರನ್ನ, ಈಗ ಒಂದು ಪೇಂಟಿಂಗ್ ಮಾಡ್ತಾ ಹಾಡ್ತಾ ಕೂತ್ಕೊಳ್ಳೋಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? ನನಗೆ ಮಜು ಅಂತ ಅದು ಹೇಳೋಕೆ ಹೋಗ್ತೀನಿ, ನನಗೆ ಆಗ್ತಾಯಿಲ್ಲ, ಅದು ನನಗೆ ಸಾಧ್ಯ ಆಗ್ತಾಯಿಲ್ಲ. ಸೊ ಆ ಥರದ ಬದುಕಿಗೆ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಅದನ್ನು ಉಳಿಸಿಟ್ಕೋಬೇಕಾಯ್ತು. ಒಂದು ಈಗ ಝೂಲಿ ಇಟ್ಟಿದ್ವಲ್ಲ ಪ್ರಾಣಿಗಳನ್ನ, ಹಾಗೆ ಒಂದು ಕಡೆ ಇರಬೇಕಾಗತ್ತೆ, ಯಾರೋ ಒಬ್ಬರು ಅದನ್ನು ಕಾಪಾಡ್ತಾ ಇರಬೇಕಾಯ್ತು. ನೋಡಪ್ಪ, ಇಲ್ಲೂ ಒಂದು ಬದುಕಿದೆ, ನಮ್ಮ ಹಳ್ಳಿಗಳಿವೆಲ್ಲ, ನಮ್ಮ ಹಳ್ಳಿಗಳನ್ನೂ ಉಳಿಸ್ಕೋಬೇಕಾಯ್ತು. ಈ ಥರದ್ದು ಒಂದು ಬದುಕಿದೆ. ಇವೆಲ್ಲವೂ ಇನ್ನೊಂದೇನು ಹೇಳುತ್ತೆ, ಸಸ್ಟೈನಬಿಲಿಟಿಯ ಕಡೆಗೆ ಇದಲ್ಲ. ಇವೆಲ್ಲವೂ ಕೈಯಿಂದ ಮಾಡಿದಂಥವಲ್ಲ. ಅಲ್ಲೋ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೋ ಬರ್ಕೊಂಡೆ ಅದನ್ನೇ. ಇದುವರೆಗೂ ನಾವು ನೋಡಿರುವಂಥ ಅದ್ಭುತವಾದ ಒಂದು ಮಷೀನ್ ಅಂತ ಹೇಳಕ್ಕೆ ಹೋದರೆ ಟೂಲ್ ಅಥವಾ ಒಂದು ಸಲಕರಣೆ ಅಂದರೆ ಕೈಗಳೇ. ಆ ಮಷಿನ್ಗಳನ್ನು ಮಾಡಿದ್ದು ಎಲ್ಲ, ನೀವು ಜಗತ್ತಿನಲ್ಲಿರೋ ಎಲ್ಲ ಮಷಿನ್ಗಳನ್ನು ಮಾಡಿದ್ದು ಈ ಕೈಗಳೇ ಅಲ್ಲ. ಆ ಕೈಗಳಿಂದ ಇಷ್ಟೊಂದು ಸೌಂದರ್ಯನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಅಂತಂದರೆ ನಿಮಗೆ ಬರೀ ಕೈಗಳಿಂದ ಆದರೂ ನಿಮಗೇನು ಯಾವುದೇ ಅಂದರೆ ನಮ್ಮ ಸಂಪನ್ಮೂಲಗಳೇನಿದೆ ಅವುಗಳನ್ನು ಏನೂ ಹಾಳು ಮಾಡದೆ ನೀವು ಕೈನಿಂದ ಏನೋ ಸುಂದರವಾದನ್ನು ಅದ್ಭುತವಾದನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಜ್ಞಾಪಿಸೋದಕ್ಕೂ ಇವೆಲ್ಲ ಬೇಕಾಗುತ್ತೆ.
ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಸಾಕು ಮಾತಾಡ್ತಾವ್ರು ಮಾತಾಡ್ತಾನೆ ಹೋಗ್ತಾರೆ. ಸೊ ಒಟ್ಟಿನಲ್ಲಿ ಇವನ್ನೆಲ್ಲ ಒಂದು ಅದನ್ನು ಉಳಿಸ್ಕೊಳ್ಳೋದು ಒಂದು ಕೆಲಸ. ಉಳಿಸ್ಕೊಳ್ಳೋದಕ್ಕೆ ಜನಗಳೇ ಕಾರಣ ಆಗಬೇಕಾದ್ರೆ ಜನಗಳಿಗೆ ಅದನ್ನು ಮೆಚ್ಚುವಂಥ, ಅದನ್ನು ಪ್ರೋತ್ಸಾಹಿಸುವಂಥ ಒಂದು ಮನಸ್ಥಿತಿ ಬರಬೇಕಾಗತ್ತೆ. ಸುಮಾರು ಕಡಿಮೆ ಆಗೋಗ್ಬಿಟ್ಟಿದೆ. ಆರ್ಟ್ ಅಪ್ರಿಸಿಯೇಷನ್ ಅನ್ನೋದು ನಮ್ಗೆ ಇಲ್ಲವೇ ಇಲ್ಲ. ಅದು ಕಳ್ಕೊಳ್ತಾ ನಾವು ಎಷ್ಟು ಏನದು ಅಸೂಕ್ಷ್ಮಮತಿಗಳಾಗ್ಬಿಡ್ತೀವಿ ಅಂತಂದರೆ ನಮ್ಮ ಸೆನ್ಸಿಟಿವಿಟಿ ಹೋಗಿಬಿಡುತ್ತೆ. ಹೀಗೆ ಆದರೆ ಇವೆಲ್ಲವೂ ನಮ್ಮ ಸೆನ್ಸಿಟಿವಿಟಿಯನ್ನು, ನಮ್ಮ ಸೂಕ್ಷ್ಮಮತಿಯನ್ನು, ನಮ್ಮ ಸೂಕ್ಷ್ಮ ಮನಸ್ಸನ್ನು, ಈಗ ಒಬ್ಬ ಮನುಷ್ಯನ ಜೊತೆ ವ್ಯವಹರಿಸಬೇಕಾದ್ರೂ ಒಂದು ಪ್ರೀತಿ ಇರಬೇಕಲ್ಲ. ಆ ಪ್ರೀತಿಗೆ ನಾವು ಸೂಕ್ಷ್ಮವಾಗಿರಬೇಕು, ನಾವು ಸಂವೇದನಾಶೀಲರಾಗಿರಬೇಕು, ಸಂವಿಧಾನಹೀನರಾಗಬಾರ್ದಲ್ಲ. ಸೊ ಅದಕ್ಕೆ ಇವೆಲ್ಲವೂ ಮುಖ್ಯ ಆಗುತ್ತೆ. ಸೌಂದರ್ಯನ ನೋಡಿ ಅದನ್ನು ಮೆಚ್ಚುವಂಥ, ಅದನ್ನು ಅಪ್ರಿಷಿಯೇಟ್ ಮಾಡುವಂಥ, ಅದನ್ನು ಪ್ರೋತ್ಸಾಹಿಸುವಂಥ ಒಂದು ಮನಸ್ಥಿತಿ ಬಂದಾಗಲಷ್ಟೇ ಇವೆಲ್ಲ ಸಾಧ್ಯ. ಸೊ ಒಳ್ಳೆಯ ಮನುಷ್ಯರಾಗೋದಕ್ಕೆ ಇವೆಲ್ಲವೂ ಬೇಕಾದ. ಇಷ್ಟೊಂದೆಲ್ಲ ಏನಕ್ಕೆ ಹೇಳಬೇಕಾಯಿತು ಅಂತ ಫೈನಲಾಗಿ ಅಂದರೆ, ಒಳ್ಳೆಯ ಮನುಷ್ಯರಾಗೋದಕ್ಕೆ ಇವನ್ನೆಲ್ಲನೂ ಅಪ್ರಿಷಿಯೇಟ್ ಮಾಡೋ ಒಂದು ಮನಸ್ಥಿತಿ ಬೇಕಾಗುತ್ತೆ. ಅದಕ್ಕಾಗಿ ಅದನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾರೋ ಇವರೆಲ್ಲರೂ. ಪ್ರಾಜೆಕ್ಟ್ ತರಾಶಾ, ಕ್ರಿಯೇಟಿವ್ ಡಿಗ್ನಿಟಿನ ಅದು ಇವರೆಲ್ಲರೂ ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ಅದ್ಭುತವಾದಂಥ ಕೆಲಸ. ಸರ್, ನೀವೇನು ಅಂದ್ಕೊಳ್ತೀರೋ ಗೊತ್ತಿಲ್ಲ, ಬಟ್ ಈ ಕ್ಷಣಕ್ಕೆ ಇದನ್ನು ಹೇಳಬೇಕು ಅನ್ನಿಸ್ತಿದೆ. ಸೆಲೆಬ್ರಿಟೀಸ್ ಅಂದ ತಕ್ಷಣ ನಾವು ನಿಮ್ಮನ್ನು ಆ ಒಂದು ರೂಪದಲ್ಲಿ ನೋಡಿದ್ದೀವಿ. ಹಾಗಾಗಿ ಸೆಲೆಬ್ರಿಟೀಸ್ ಅಂದ ತಕ್ಷಣ ಟಾಪ್ ಟು ಬಾಟಮ್ ಆಗಿ ಫುಲ್ ಒಂದು ರೀತಿ ಹೈಫೈ ಆಗಿ ಕಾಣಿಸ್ತಾರೆ. ಬಟ್ ನೀವು ಆ ರೀತಿ ಇಲ್ಲ. ಸಿಂಪ್ಲಿಸಿಟಿ, ಹಂಬಲ್ನೆಸ್ ಅನ್ನೋದಕ್ಕೆ ಕಿಶೋರ್ ಅನ್ನೋಂಥದ್ದು ಮತ್ತೊಂದು ಹೆಸರು. ನಿಮ್ಮ ಸ್ಲಿಪ್ಪರ್ಸ್ನ ನೋಡಿದೆ, ಮಣ್ಣಿತ್ತು, ಅದರಲ್ಲೇ ಗೊತ್ತಾಗುತ್ತೆ ರೈತ ಅನ್ನುವಂಥದ್ದು. ಅದೇ ಸರ್, ನೀವು ಅಬ್ಸರ್ವ್ ಮಾಡಲ್ಲ ಕೆಲವೊಂದು ಸಲ ಅದನ್ನು ಫ್ಯಾನ್ಸ್ ಇರ್ಬೋದು, ನಿಮ್ಮ ಫಾಲೋವರ್ಸ್ ಇರ್ಬೋದು, ನಿಮ್ಮನ್ನು ಇಷ್ಟಪಡೋವಂಥವ್ರು ಅಬ್ಸರ್ವ್ ಮಾಡ್ತಾರೆ. ನೀವು ಹೀರೋ ಆಗಿಬಿಟ್ಟು ಇದನ್ನೆಲ್ಲ ಅಷ್ಟು ಗಮನ ಹಾಕಲ್ವಾ ಅಂತ? ಅದು ಗಮನ ಕೊಡಬಾರ್ದು ಅಂತನಿಲ್ಲ, ಕೊಡೋದು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ಒಳ್ಳೆಯದು ಆ್ಯಕ್ಚುಲಾಗಿ ನೋಡೋದಕ್ಕೆ ಪ್ರೆಸೆಂಟಬಲ್. ಈಗ ಎಷ್ಟೊಂದು ಸುಂದರವಾಗಿದೆ. ನಾನು ಸುಂದರವಾಗಿರೋದು ನೋಡೋದಕ್ಕೆ ಎಲ್ಲವೂ ಒಳ್ಳೆಯದು. ಎಲ್ಲರೂ ಸುಂದರವಾಗಿರಬೇಕು, ಅಚ್ಚುಕಟ್ಟಾಗಿ ಬಟ್ಟೆ ಹಾಕೋಬೇಕು, ಎಲ್ಲವೂ ನೀಟಾಗಿ ಮುಖ ತೊಳ್ಕೊಬೇಕು, ಎಲ್ಲನೂ ಇರಬೇಕು. ಸ್ವಚ್ಛತೆ, ಸೌಂದರ್ಯ ಎಲ್ಲವೂ ಮುಖ್ಯ. ಆದರೆ ನನಗೆ ಹಿಂಗಿರೋದಕ್ಕೆ ಬರ್ತಾಯಿದೆ, ಅದಕ್ಕೋಸ್ಕರ ನಾನು ಹಿಂಗಿದೆ. ಅದರಲ್ಲಿ ಏನೂ ಸ್ಪೆಷಾಲಿಟಿ ಏನಿಲ್ಲ. ಇನ್ನೊಬ್ರು ಯಾರೋ ಇನ್ನೊಂದು ಥರ ಇರ್ತಾರೆ ಅಂದರೆ ಅದು ಅವರವರ ಆಸಕ್ತಿ, ಅವರವರ ಮನಸ್ಥಿತಿ. ಅದು ಯಾವುದೂ ತಪ್ಪಲ್ಲ. ಬಟ್ ಒಟ್ಟಿನಲ್ಲಿ ಪ್ರಜ್ಞಾವಂತರಾಗಿರೋದು ತುಂಬ ಮುಖ್ಯ. ಒಂದೊಂದು ಹೆಜ್ಜೆಯಲ್ಲೂ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಗಮನ ಇಟ್ಕೊಂಡು ನಾವೇನೇ ಮಾಡಿದ್ರು ನಮ್ಮ ಮಕ್ಕಳಿಗೋಸ್ಕರ ತಾನೇ ಮಾಡೋದು. ಇರುವ ಸಂಪನ್ಮೂಲಗಳನ್ನು, ಯಾಕಂದರೆ ನಾನು ಆಗಲಿಂದ ಹೇಳ್ತಾನೆ, ಸಂಪನ್ಮೂಲಗಳಲ್ಲಿ ಅತ್ಯಂತ ಶ್ರೀಮಂತವಾದ ದೇಶ ನಮ್ಮ ದೇಶ ಭಾರತ. ಸೊ ಈ ಸಂಪನ್ಮೂಲಗಳನ್ನು ಆದಷ್ಟು ಕಡಿಮೆ ಬಳಸಿ, ಸಾಧ್ಯವಾದರೆ ಅದನ್ನು ಇನ್ನೂ ಹೆಚ್ಚಿಸಿ, ಆಗಲಿಲ್ಲ ಅಂತಂದರೆ ಅದನ್ನು ಹಾಳು ಮಾಡದೆ ಹಾಗೆ ಬಿಟ್ಟು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮಲ್ಲಿದೆ. ಅದೇ ನಮ್ಮ ದೇಶದ ಆಸ್ತಿ, ನಮ್ಮ ಮಕ್ಕಳಿಗೆ ಮುಂದೆ ಬಿಟ್ಟು ಹೋಗುವಂಥ ಆಸ್ತಿ. ಒಂದು ಸಂಪದ್ಭರಿತ, ಸುಂದರವಾದ, ಶಾಂತಿಯುತವಾದ, ಪ್ರೀತಿ ತುಂಬಿರುವಂಥ ಒಂದು ನಾಡನ್ನು ಬಿಟ್ಟು ಹೋಗಬೇಕಲ್ಲ. ಸೊ ಹಾಗಾಗಿ ಎಲ್ಲನೂ ಪ್ರೀತಿಸೋದು ಕಲಿಬೇಕಾಗುತ್ತೆ. ಅಷ್ಟೇ ಸಾಧ್ಯ. ಸರ್, ಕೊನೆಯ ಪ್ರಶ್ನೆ. ಕಾಂತಾರ 2 ಸ್ಕ್ರಿಪ್ಟಿಂಗ್ ರೆಡಿಯಾಗಿದೆ, ಶೂಟಿಂಗ್ ಏನು ನಡೀತಾ ಇದೆಯಾ, ನೀವು ಹೋಗ್ತಿದ್ದೀರಾ? ಏನಾದರೂ ಸ್ವಲ್ಪ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೊಡೋದಾದರೆ? ಇಲ್ಲ, ಅದು ಪ್ರೀಕ್ವೆಲ್ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಲೀಡ್ ರೋಲ್ ಆಗಿರ್ತಾರೆ ಶಿವನ ತಂದೆಯ ಕಥೆ. ಸೊ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಇದ್ರ ನಮ್ಮಪ್ಪ ನಾನೇ ಆದರೆ ಇರೋಕ್ಕೆ ಸಾಧ್ಯ. ಸೊ ಎಲ್ಲರಪ್ಪನೂ ಅವರು ಆಗಿಬಿಟ್ರೆ ಏನು ಮಜಾ ಇರುತ್ತಲ್ಲ. ಒಂದು ಹೊಸ ಸಿನಿಮಾ ಆಗಬೇಕು, ಹೊಸಬರಿಗೆ ಅವಕಾಶಗಳು ನನಗೆ ಗೊತ್ತಿಲ್ಲ ಇದುವರೆಗೂ. ಬಟ್ ನಾನು ನಂಬೋದೇನೆಂದರೆ ಹೊಸಬರಿಗೆ ಅವಕಾಶಗಳು ಸಿಗಬೇಕು. ಒಂದು ದೊಡ್ಡ ಸಕ್ಸಸ್ ಅದರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೋಬೇಕು, ಹೊಸ ಕಲಾವಿದರು ಸೇರ್ಕೋಬೇಕು, ಹೊಸಬರಿಗೆ ಅವಕಾಶಗಳಾಗಬೇಕು, ಇನ್ನೇನೋ ಹೊಸದನ್ನು ಹುಟ್ಟಾಕಬೇಕು. ಮತ್ತು ನಾವುಗಳೇ ಎಲ್ಲೂ ಹೋಗಿ ಮತ್ತೆ ಅದೇ ಕತೆ ಆಗಬಾರ್ದಲ್ಲ. ಥ್ಯಾಂಕ್ ಯು. ಇದಿಷ್ಟು ನಟ ಕಿಶೋರ್ ಅವರ ಮಾತಾಗಿತ್ತು. ಅಂದರೆ ಕಾಂತಾರ ಪ್ರೀಕ್ವೆಲ್ನಲ್ಲಿ ನಾನು ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಹೊಸಬರಿಗೆ ಅವಕಾಶ ಕೊಡಲಿ ನನ್ನ ಪಾತ್ರ ಇದ್ರು ಅನ್ನೋವಂಥ ಮಾತನ್ನು ಅವರು ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.